ಅಮ್ಮ, ನನ್ನ ಹೆಸರು ರೇಣುಕಾ ಅಂತ. ನಾನು ಅವರಿಗಿಂದ ಬರ್ತಾ ಇದ್ದೀನಿ. ನಾನು ಇದಕ್ಕಿಂತ ಮುಂಚೆ ಒಂದು 7-8 ವರ್ಷದಿಂದ ಬಂದು ಬಿಟ್ಟಿದ್ದೆ. ಆ ಮನೆ ಕಟ್ಟಬೇಕಾಗಿತ್ತು, ಅದು ಬೇರೆ ಪ್ರಾಬ್ಲಮಿಂದ ಬಿಟ್ಟಿದ್ದೆ. ಆಮೇಲೆ ಈಗ ಒಂದು 2 ತಿಂಗಳಿಂದ ನನಗೆ ಫ್ಯಾಟಿ ಲಿವರ್ ಆಗಿತ್ತು, ಆಮೇಲೆ ಗ್ಯಾಸ್ಟ್ರಿಕ್ಕು, ಓವರ್ ಗ್ಯಾಸ್ಟ್ರಿಕ್ ಆಗಿತ್ತು. ಹಾಸ್ಪಿಟ್ಲಿಗೆ ಹೋದಾಗ ಇಲ್ಲಿ ಮಧ್ಯದಲ್ಲಿ ಪ್ರಕಾಶ್ ಅಂತ ಇದ್ದಾರೆ, ನಿಮಗೆ ಗೊತ್ತಿರ್ಬೋದು. ಅವ್ರ ಹತ್ರ ಹೋದಾಗ ಫ್ಯಾಟಿ ಲಿವರ್ ಆಗಿದೆ, ಆಮೇಲೆ ಅಲ್ಸರ್ ಗಡ್ಡೆ ಆಗಿದೆ, ಆಪ್ರೇಷನ್ ಮಾಡಬೇಕು ಅಂತೇಳಿ ಒಂದು 20 ದಿವಸ ಗುಳಿಗೆ ಕೊಟ್ಟರು. ಗುಳಿಗೆ ತಗೊಂಡ್ಮೇಲೆ ಇನ್ನೂ ಜಾಸ್ತಿ ಆಯಿತು, ಕಮ್ಮಿ ಆಗಿಲ್ಲ. ಮತ್ತೆ ಹೋದಾಗ ಇಲ್ಲಮ್ಮ ಅದು ಆಪ್ರೇಷನ್ ಮಾಡಲೇಬೇಕು, ಇಲ್ಲ ಒಂದು ಎಂಡೋಸ್ಕೋಪಿ ಮಾಡಿಸ್ರಿ ಅಂದರೆ ಎಂಡೋಸ್ಕೋಪಿಗೆ 3,500. ಆಮೇಲೆ ಮತ್ತೆ ಗುಳಿಗೆ ಒಂದು 2,000, ಹಿಂಗೆ ಒಂದು 7,000 ಆಗುತ್ತೆ. ಬೇಡ ಅಂತೇಳಿ ನಮ್ಮ ಮನೆಯವ್ರು ಮಣಿಪಾಲಿಗೆ ಕರ್ಕೊಂಡು ಹೋದ್ರು. ಮಣಿಪಾಲಿಗೆ ಕರ್ಕೊಂಡು ಹೋದಾಗ ಅಂದರೆ ಮಣಿಪಾಲಿಗೆ ಹೋಗಿನ ಮುಂಚೆ ನಾನು ಅಲ್ಲಿ ಡಾಕ್ಟರ್ ಹತ್ರ ಸಜೆಷನ್ ಅವ್ರು ಹೇಳಿದ ತಕ್ಷಣ ನನಗೇನಾಯಿತು, ಸರಗೇರು ನೆನಪಾಯಿತು. ಅಯ್ಯಪ್ಪ, ಸರಗೇರು ಇಲ್ಲೇ ಇದೆ, ನಾವು ಹೋಗಿ ಥೆರಪಿ ತಗೊಂಡ್ರೆ ಚೆನ್ನಾಗಾಗುತ್ತೆ, ಅದಕ್ಕೆ ಅಲ್ಲಿಗೆ ಹೋಗ್ಬಿಡೋಣ ಅಂತೇಳಿ ನಾನು ಡಾಕ್ಟರ್ ಹತ್ರ ಅವ್ರು ಹೇಳಿದ ತಕ್ಷಣ ಇಲ್ಲಿ ಸರಕೇರಿಗೆ ಬಂದೆ. ಒಂದು 15 ದಿವಸ ಥೆರಪಿ ಮಾಡಿದ್ರೆ ನೋವು ಜಾಸ್ತಿ ಆಯಿತು. ಹೊಟ್ಟೆ ನೋವು ಜಾಸ್ತಿ ಆಯಿತು, ಮೈಕೈ ನೋವು ಜಾಸ್ತಿ ಆಯಿತು, ಕಾಲು ಕೈ ನೋವು ಜಾಸ್ತಿ ಆಯಿತು. ಇಲ್ಲಿ ಹೇಳ್ತಾರೆ ನೋವು ಜಾಸ್ತಿ ಆಗಿ ಅಂದರೆ ನಮ್ಮ ಹಳೆ ನೋವೆಲ್ಲ ಇರುತ್ತಲ್ಲ ಅದೆಲ್ಲ ತೆಗೀತು ಹೊರಗೆ. ಯಾರು ಭಯ ಪಡ್ಕೋಬಾರ್ದು, ಯಾಕೆ ನಮಗೆ ನೋವು ಸರಕೇರಿಗೆ ಗೊತ್ತಾಗ ನೋವು ಜಾಸ್ತಿ ಆಯ್ತಂತ ಅಂದರೆ ನಮ್ಮ ಬಾಡಿಲಿರೋ ಕೆಟ್ಟ ಅಂಶ ಎಲ್ಲ ಹೊರಗೆ ಬಂದು ನಾವು ಗುಣ ಆಗುತ್ತೆ. ಅವಾಗ ನನಗೆ ಜಾಸ್ತಿ ಆಯಿತು, ನಾನು ಬಿಡಲಿಲ್ಲ, ಬರ್ತಾನೆ ಇದ್ದೆ. ಮತ್ತೆ ಹೋದಾಗ ಸರ್ ನನಗೆ ಕಮ್ಮಿನೇ ಆಗಿಲ್ಲ, ಏನು ಮಾಡೋದಲ್ಲ. ಅವಾಗ ಅವರೇ ಹೇಳಿದರು, ಇಲ್ಲ ಎಂಡೋಸ್ಕೋಪಿ ಮಾಡಿಸ್ರಮ್ಮ ನೋಡೋಣ ಒಂದ್ಸರಿ ಅಂತ. ಎಂಡೋಸ್ಕೋಪಿ 3,500 ಕಟ್ರಿ ಅಂದರು. ನಮ್ಮ ಮನೆಯವರಿದ್ದು ಬೇಡವ, ಸುಮ್ಮನೆ ದುಡ್ಡು ಹೇಳಿದಾರೆ ಡಾಕ್ಟ್ರು, ಮಣಿಪಾಲಿಗೆ ಹೋಗ್ಬೇಡೋಣ ಅಂತೇಳಿ 18 ದಿವಸದಲ್ಲೇ ನಾನು ಮಣಿಪಾಲಿಗೆ ಹೋದೆ. ಮಣಿಪಾಲಿಗೆ ಹೋಗಿ ಅಲ್ಲೆಲ್ಲ ಟೆಸ್ಟ್ ಮಾಡಿಸುವಾಗ ಫಸ್ಟ್ ಎಂಡೋಸ್ಕೋಪಿ ಮಾಡಿದರು, 8 ಥರ ಬ್ಲಡ್ ಟೆಸ್ಟ್ ಮಾಡಿದರು, ಸ್ಕ್ಯಾನಿಂಗ್ ಮಾಡಿದರು, ಆಮೇಲೆ ECG ಎಲ್ಲ ಮಾಡಿದರೆ ಎಲ್ಲದರಲ್ಲೂ ನಾರ್ಮಲ್ ಬಂತು. ಇಲ್ಲೇನು ಹೇಳಿದ್ರು, ಆಪ್ರೇಷನ್ ಮಾಡಬೇಕು, ನಿಮಗೆ ಲಿವರ್ ಫ್ಯಾಟಿ ಲಿವರ್ ಇದೆ ಅಂತ ಹೇಳಿದರು. ಅಲ್ಲಿ ನೋಡಿದ್ರು ಯಾವ ಡಾಕ್ಟ್ರು ಏನಿಲ್ಲಮ್ಮ, ಯಾವ ತೊಂದರೆ ಇಲ್ಲ, ಆರಾಮಾಗಿದ್ದೀರಾ ಅಂತ. ಅಂದರೆ ನನಗೆ ಥೆರಪಿ ತಗೊಂಡು ಹೋಗಿದ್ದೆ. ಥೆರಪಿ ತಗೊಂಡು ಹೋದ್ಮೇಲೆ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡಿದ್ಮೇಲೆ ಮಣಿಪಾಲಲ್ಲಿ ಏನಿಲ್ಲ, ಆರಾಮಾಗಿದ್ದೀರಾ ಅಂತ 1 ತಿಂಗಳು ಗುಳಿಗೆ ಬರ್ಕೊಟ್ರು. ಆ ಗುಳಿಗೆ ನಾನು ತಗೊಂಡಿಲ್ಲ, ಒಂದು 8 ದಿವಸ ಅಷ್ಟೇ. ನಾನು ಥೆರಪಿಗೆ ಇಲ್ಲಿ ಬರ್ತಾ ಇದ್ದೀನಿ, ನಾನು ಒಂದು ಗುಳಿಗೆನೂ ತಗೊಂಡಿಲ್ಲ. ಅವಾಗಿಂದ ಮಣಿಪಾಲ್ಗೆ ಹೋಗ್ಬಂದು 1 ತಿಂಗಳಾಯಿತು, ಒಂದು ಗುಳಿಗೆನೂ ತಗೊಂಡಿಲ್ಲ, ಏನಿಲ್ಲ, ಸರಕೇರಿ ಬರ್ತದೆ, ನಾನು ಚೆನ್ನಾಗಿದ್ದೀನಿ. ಆಮೇಲೆ ಮದರ್ ಸ್ಪೆಷಲ್ ಥೆರಪಿನ ಬಂದಾದ್ಮೇಲೆ ನನಗೆ ಇಲ್ಲಿ ವೆರಿಕೋಸ್ ಆಗಿತ್ತು, ನರ ಗಂಟಾಗಿತ್ತು. ಇಲ್ಲಿ ನರ ಗಂಟಾಗಿ ಇಲ್ಲಿ ಭಾಳ ನೋವು ಬರ್ತಾ ಇತ್ತು. ಮದರ್ ಸ್ಪೆಷಲ್ ಫಸ್ಟ್ ತಗೊಂಡಾಗ ನನಗೆ ಪೇನ್ ಜಾಸ್ತಿ ಆಯಿತು, ಮಂಡಿಯಿಂದ ಕೆಳಗೆ. ಬೆಳಗ್ಗೆ ಎದ್ದು ಇವತ್ತು ಮದರ್ ಸ್ಪೆಷಲ್ ಥೆರಪಿ ತಗೊಂಡಿನಿ, ಅವಾಗ ಸಂಜೆ ಚೆನ್ನಾಗಿದ್ದೀನಿ. ಬೆಳಗ್ಗೆ ಎದ್ದಾಳಕ್ಕಾಗ್ತಿಲ್ಲ, ಕುತ್ಕೊಳಕ್ಕಾಗ್ತಿಲ್ಲ, ಕಾಲು. ನನಗೆ ಗೊತ್ತಾಯಿತು ನೋವು ಜಾಸ್ತಿ ಆಗಿ ಕಮ್ಮಿ ಆಗುತ್ತೆ ಅಂತ. ಆಮೇಲೆ ಮತ್ತೆ ಸರಕೇರಿ ಬಂದಾದ್ಮೇಲೆ ಸಂಜೆ ಹೊತ್ತಿಗೆ ಫ್ರೀ ಆಗ್ಬಿಟ್ಟೆ, ಅಂದರೆ ಹುಡುಗಿ ಥರ ಫ್ರೀಯಾಗಿ ಆಗ್ಬಿಡ್ತು ನನಗೆ, ಅಷ್ಟು ಫ್ರೀ ಆಗ್ಬಿಟ್ಟು. ಆಮೇಲೆ 2ನೇ ಸರಿ ಮದರ್ ಸ್ಪೆಷಲ್ ಥೆರಪಿ ಸಿಕ್ಕಾದ್ಮೇಲೆ ನನಗೆ ವೆರಿಕೋಸ್ ಇದನ್ನೇ ಇಲ್ಲ, ಗಂಟೆ ಇಲ್ಲ, ಪೂರ್ತಿ ಕ್ಯೂರ್ ಆಗಿದೆ. ನಾನು ನೋಡ್ಕೊಂಡೆ. ಅವಾಗ ಇಲ್ಲಿ ನನ್ನ ಮನೆ ಕುತ್ಕೊಂಡಾಗ ಹಿಂಗೆ ಎಣ್ಣೆ ಹಚ್ಕೊಂತ ಇದ್ದೆ. ಅವಾಗ ನೋಡಿದ್ರೆ ಅಯ್ಯೋ ಇಲ್ಲಿ ಎಷ್ಟು ನರಸು ಎಲ್ಲ ರೆಡ್ ಆಗಿತ್ತಲ್ಲ, ದುಂಡಿಗೆ ಎಲ್ಲ ಹೋಗ್ಬಿಟ್ಟತ್ತಲ್ಲ ಅಂತ ನಮ್ಮ ಮನೆಗೆ ತೋರಿಸಿದೆ ನಾನು. ಇಲ್ಲ ಇದ್ರ ಹತ್ರ ಪಾದದ ಇದ್ರ ಮೇಲೆ ಜಾಸ್ತಿ ಆಗಿ ಕಮ್ಮಿ ಆಯಿತು. ಆಮೇಲೆ ನನಗೆ ಬೆಳಗ್ಗೆ ರಾತ್ರಿ ಇವತ್ತು ತಗೊಂಡು ಹೋಗಿದ್ದಲ್ಲ, ರಾತ್ರಿ ಫುಲ್ ಜಾಸ್ತಿ ಆಯಿತು, ಬೆಳಗ್ಗೆ ದಳಕ್ಕೆ ಬರಲಿಲ್ಲ. ಅದರಲ್ಲೇ ವಾಕ್ ಹೋಗಿ ಬಂದೆ. ನಾವು ಹೇಳಿದ್ರೆ ಈಗ ಗೊತ್ತಾಗುತ್ತಲ್ಲ ನಮಗೆ, ಯಾಕಂದ್ರೆ ನಮ್ಮ ಬಾಡಿಲಿರೋ ಕೆಟ್ಟ ಅಂಶ ಎಲ್ಲ ಹೊರಗೆ ಬಂದು ಕಮ್ಮಿ ಆಗುತ್ತೆ ಅಂತ ನಮ್ಗೆ ಗೊತ್ತಾಯ್ತಲ್ಲ. ಅದರಲ್ಲೇ ಧೈರ್ಯ ಮಾಡಿ ವಾಕ್ ಹೋಗಿ ಬಂದು ಆಮೇಲೆ ಇಲ್ಲಿ ಬಂದು ಥೆರಪಿ ತಗೊಂಡು ಹೋಗ್ಬೇಕು. ಸಂಜೆ ಹೊತ್ತಿಗೆ ಫುಲ್ಲು ಇದಾಗ್ಬಿಡ್ತು, ರಿಲೀಫ್ ಆಗ್ಬಿಡುತ್ತೆ ನನಗೆ. ಓಕೆ ಮ್ಯಾಮ್, ಸ್ವಲ್ಪ ಜನಕ್ಕೆ ಬಂದ್ಬಿಟ್ಟು ತುಂಬಾ ಜನ ಅಪ್ಪ ಅಮ್ಮಂದಿರು ಕೇಳ್ತಾ ಇದ್ರೆ ಇಲ್ಲಿ ವೆರಿಕೋಸ್ ಪ್ರಾಬ್ಲಮ್ ಕ್ಯೂರ್ ಆಗುತ್ತಾ ಅಂತ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕ್ಯೂರ್ ಆಗುತ್ತೆ, 100% ಕ್ಯೂರ್ ಆಗುತ್ತೆ. ನಾನು ಎಷ್ಟೋ ಜನಕ್ಕೆ ವೆರಿಕೋಸ್ ಇರೋರಿಗೆಲ್ಲ ಹೇಳಿದ್ದೀನಿ. ನಮ್ಮ ಮನೆ ಹತ್ರ ವೆರಿಕೋಸ್ ಗಂಟು ಎಳೆ ಬಿದ್ದಿದ್ದಾವು, ದ್ರಾಕ್ಷಿ ಗೊಂಚಲು ಥರ ಎಳೆ ಬಿದ್ದಿದ್ದಾವೆ ಕಾಲಲ್ಲೆಲ್ಲ. ಅವ್ರಿಗೆ ಹೇಳ್ತಿದ್ದೀನಿ, ನೀವು ಅಲ್ಲಿ ಮಣಿಪಾಲಲ್ಲಿ ಅವ್ರಿಗೆ ಹೇಳಿದ್ರೆ ಅಂತ ಆಪ್ರೇಷನ್ ಮಾಡಿಸ್ಕೊಳ್ರಿ, ಅಲ್ಲಿ ಇಲ್ಲಾಂದ್ರೆ ನಿಮ್ಮ ಕಾಲು ಹೋಗುತ್ತೆ ಅಂತ. ಅವ್ರು ಹಿಂಗೆ ಕುಂಟಿಗೆ ಅಂತ ಅಡ್ಡಾಡ್ತಾರೆ. ನಾನು ಹೇಳ್ತಿದ್ದೀನಿ, ಅಲ್ಲಿಗೆ ಬರ್ರಿ, ನೀವು ಬಂದು 1 ವಾರಕ್ಕೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ. ಅವ್ರು ಬರ್ತಾಯಿಲ್ಲ, ನಾವು ಹೇಳ್ತಾ ಇದೀವಿ, ಅವ್ರು ಬರ್ತಾ ಇಲ್ಲ ಮೇಡಮ್. ನಮಗಂತೂ ಕ್ಯೂರ್ ಆಗಿದೆ. ಇಲ್ಲಿ ಬರೋ ಅಪ್ಪ ಅಮ್ಮಂದಿರು ಅಷ್ಟೇ, ನೀವು ಕೂಡ 1 ದಿವಸ ಬರೋದು 1 ದಿವಸ ಬಿಡೋದು. ಈಗ ಫಂಕ್ಷನ್ ಇದ್ದಾಗೆ, ಮನೆ ಕೆಲಸ ಇದ್ದಾಗೆ ಕಾಮನ್ 1 ದಿವಸ 2 ದಿವಸ ರಜೆ ಮಾಡ್ಬೋದು. ಆದರೆ ನಮಗೆ ನೋವು ಜಾಸ್ತಿ ಆತಪ್ಪ, ಅಯ್ಯೋ ಸರಕೇರಿಗೆ ಹಿಂಗೆ ಬರ್ರಿ ಅಂತಾರೆ, ನೋವು ಜಾಸ್ತಿ ಆಯ್ತು ನಾವು ಅಂತೇಳಿ ಬಿಡಬಾರ್ದು. ನಮ್ಮ ಜೊತೆಗೆ ನಾವು ಕರ್ಕೊಂಬಂದಿರೋರಿಗೆಲ್ಲ ನೋವು ಜಾಸ್ತಿ ಆಗಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಡ್ರಿ, ಒಂದು ಗುಳಿಗೆನೂ ನುಂಗ್ಬೇಡ್ರಿ, ನೀವು ಸರಕೇರಿಗೆ ಬರ್ರಿ, ಅಲ್ಲಿ ನೋವು ಜಾಸ್ತಿ ಆಗುತ್ತೆ. ಅಂದರೆ ನಮಗಿರೋ ಹಳೆ ನೋವುಗಳೆಲ್ಲ ತೆಗೆಯುತ್ತೆ, ತೆಗೆದಾದ್ಮೇಲೆ ಕ್ಯೂರ್ ಆಗುತ್ತೆ. ನೀವು ಎದುರಕ್ಕೆ ಹೋಗ್ಬೇಡ್ರಿ, ಬರ್ರಿ, ನಾವು ಸಾಕ್ಷಿ ಇದ್ದೀವಿ ಅಂತ ಹೇಳಿದ್ದೀನಿ ಮೇಡಮ್. ಎಲ್ಲ ಅಪ್ಪ ಅಮ್ಮಂದಿರು ಅಷ್ಟೇ ನಮಗೆ, ಅವರು ಬೇರೆಯವರೆಲ್ಲ ಹೇಳ್ತಾರೆ, ನೀವು ಹಾಸ್ಪಿಟ್ಲಿಗೆ ಚಾಯ್ಸ್ ಮಾಡ್ತೀರಾ, ಸರಕೇರಿ ಚಾಯ್ಸ್ ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು ಅದು.
ನಮಗಂತೂ ಸರಾಕೆಯನ್ನು ನಿಜವಾಗ್ಲೂ ದೇವರ ಮನೆ ಇದ್ದಂಗೆ ಇದು. ನಾನು ಒಂದು ಗುಳಿಗೆ ನುಂಗಿಲ್ಲ, 200 ರೂಪಾಯಿ ಗುಳಿಗೆ ಬರ್ಕೊಟ್ಟಿದ್ದಾರೆ ಮಣಿಪಾಲಲ್ಲಿ, ಆ ಗುಳಿಗೆಗಳು ಹಂಗೆ ಇದಾವೆ. ನೆನ್ನೆ ನಮ್ಮ ಮನೆಯವ್ರು ಜಾತಕ ನೋಡ್ತಾ ಇದ್ದಾರೆ, ಗುಳಿಗೆ ನುಂಗಿಲ್ಲ ಅಂದ್ರೆ ನಾನು ಇಲ್ಲ, ನನ್ನ ಸರಾಕೇರಿದೆ, ನಾನು ಗುಳಿಗೆ ನುಂಗಲ್ಲ ಅಂತ ನಾನು ಸರಾಕೇರಿ ಡೈಲಿ ಬರ್ತಾ ಇದ್ದೀನಿ. ನಮ್ಮ ಮನೆಯವರು ಈಗ ಬಂದು ಬಿಟ್ಟೋದ್ರು ನನಗೆ. ನಾವು 1 ದಿವಸ 2 ದಿವಸ ರಜೆ ಮಾಡ್ತೀವಿ, ಆದರೆ ರೆಗ್ಯುಲರ್ ರಜೆ ಮಾಡಿದ್ರೆ ನೋವು ಜಾಸ್ತಿ ಆಗುತ್ತೆ. ಆಮೇಲೆ BP ಶುಗರ್ ಇರೋ ಅಪ್ಪ ಅಮ್ಮಗೂ ಅಷ್ಟೇ, ಯಾವುದೇ ಕಾರಣಕ್ಕೂ ಡಾಕ್ಟ್ರ್ ಸಜೆಷನ್ ಕೊಡೋ ತನಕ ಯಾವ ಗುಳಿಗೆನೂ ಬಿಡಂಗಿಲ್ಲ. ನನಗೂ BP ಬಂದಿತ್ತು 2 ತಿಂಗಳು, ಮಣಿಪಾಲ್ಗೆ ಹೋಗಿನ ಮುಂಚೆ 2 ತಿಂಗಳು BP ಗುಳಿಗೆ ಕೊಟ್ಟಿದ್ದು ತಗೊಂಡಿದ್ದೆ. ಈ ಸರಕ್ಕೆ ಥೆರಪಿ ಬಂದಾಗಿಂದ ಒಂದು 2 ತಿಂಗಳು ತಗೊಂಡೆ, ಗುಳಿಗೆ ಖಾಲಿ ಆಗಿದೆ. 1 ದಿವಸ ಬಿಟ್ಟಿದ್ದೆ, ಆಮೇಲೆ ಡಾಕ್ಟ್ರ್ ಹತ್ರ ಹೋದೆ. ಡಾಕ್ಟ್ರ್ ಹತ್ರ ಹೋದ್ರೆ ನಮ್ಮ ಮನೆಯವರು ಗುಳಿಗೆ ತಗೋಬೇಡ, ಡಾಕ್ಟ್ರ್ ಹತ್ರ ಹೋಗೋಣ ಅಂದ್ರೆ ಹೋದ್ವಿ. ಆ ಡಾಕ್ಟ್ರು ಬಂದು ನನ್ನ ನಾಡಿ ಹಿಡಿದೇ ಹೇಳ್ಬಿಟ್ರು, ನೀವು ಗುಳಿಗೆ ತಗೊಳಕ್ ಹೋಗ್ಬೇಡಮ್ಮ, ಯಾಕೆ ಮೊದಲೇ ಎಷ್ಟು BP ಜಾಸ್ತಿ ಇತ್ತು, ಈಗ ಹೆಂಗೆ ನಾರ್ಮಲ್ ಆಗಿದೆ ಅಂತಂದ್ರು. ಸರ್ ನಾನು ಸರಕೇರಿಗೆ ಹೋಗ್ತಾ ಇದ್ದೀನಿ, ಥೆರಪಿ ತಗೊಂತಿದ್ದೀನಿ ಅಂದೆ. ನೀನು ಗುಳಿಗಿನ ಬೇಡಮ್ಮ ಬಿಟ್ಟೇ ಬಿಡ್ರಿ ಅಂದ್ರೆ ನಾನು ಗುಳಿಗೆ ತಗೊಂತಾ ಇಲ್ಲ, ಬಿಟ್ಟಿದ್ದೀನಿ. 1 ತಿಂಗಳಾಯ್ತು ಗುಳಿಗೆ ತಗೊಂಡಿದ್ದೆ, BP ಗುಳಿಗೆ. ನಾನು ಚೆನ್ನಾಗೇ ಇದ್ದೀನಿ. ಡಾಕ್ಟರ್ ಹತ್ರ ನೀವೇನ್ ಮಾಡಿದ್ರೆ ಸರಾಕೆರೆ ನಾನು ಹೋಗ್ತಾ ಇದ್ದೀನಿ, ಥೆರಪಿ ತಗೊಳ್ತಾ ಇದ್ದೀನಿ ಅಂತ ಹೇಳಿ ಡಾಕ್ಟರ್ ಏನಾದ್ರು ನಿಮಗೆ ಅಲ್ಲಿ ಹೋಗ್ಬೇಡಿ ಅಂತ ಹೇಳಿ? ಇಲ್ಲ ಹೇಳಿಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರು, ನೀವು ಯಾವ ಥೆರಪಿ ಎಲ್ಲಿ ಹೋಗ್ತೀರ ಅಂತ. ಸರ್ ಜೇಡ್ ಸ್ಟೋನ್ ಥೆರಪಿ ತಗೊಳಕ್ಕೆ ಹೋಗ್ತಾ ಇದ್ದೀವಿ, ನಾವು ಅಲ್ಲಿ ಹೋದಾಗಿಂದ ಆರಾಮಿದ್ದೀವಿ ಸರ್, ವೆಯ್ಟು ಕೂಡ ಕಮ್ಮಿ ಆಗಿದೆ, ನಾನು ಆರಾಮಿದ್ದೀನಿ. ಮೊದಲೆಲ್ಲ ಎಷ್ಟು ಟೆನ್ಷನ್ನು ಎಷ್ಟು ಇತ್ತು, ವೆಯ್ಟ್ ಜಾಸ್ತಿ, ಓಡಾಡೋಕ್ಕೆ ಬರ್ತಿದ್ದಿಲ್ಲ ನನಗೆ. ಈಗ 4-5 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ ಬೆಳಗ್ಗೆ. ಮೊದಲು 1 ಕಿಲೋಮೀಟ್ರ್ ವಾಕ್ ಆಗ್ತಿದ್ದಿಲ್ಲ, ಆಯಾಸ ಆಗ್ತಿತ್ತು, ಸುಸ್ತಾಗೋದು. ಯಾವಾಗಪ್ಪ ಎಲ್ಲರೂ ಒಂದು ಮೋರಿ ಕಟ್ಟಿ ಸಿಕ್ಕರೆ ಕುತ್ಕೊಂಡ್ಬಿಡೋಣ ಅನ್ಸೋದು. ಈಗ 4-5 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ವಾಕ್ ಮಾಡೋವಷ್ಟು ನನಗೆ ಶಕ್ತಿ ಬಂದಿದೆ. ಸರಕೇರಿಗೆ 1 ದಿವಸ ಬಿಟ್ಟರೆ ನಮಗೇನೋ ಒಂಥರ ಊಟ ಬಿಡ್ತೀವಿ ಹೊತ್ತು ಸರಕೇರಿ ಬಿಡಲ್ಲ ಮೇಡಮ್, ಅಷ್ಟು ಖುಷಿಯಾಗಿದೆ ನಮಗೆ.